ಮಹಿಳೆಯರು ಲಕ್ಷ್ಮೀ ದೇವಿಯ ರೂಪವಾಗಿರುತ್ತಾರೆ. ಅವರು ಮಾಡುವ ಪ್ರತಿಯೊಂದು ಕೆಲಸವೂ ಮನೆಯ ಸದಸ್ಯರ ಮೇಲೆ ಪರಿಣಾಮ ಬೀರುತ್ತದೆ. ಆದರೆ ಮಹಿಳೆಯರ ಈ ಕೆಟ್ಟ ಅಭ್ಯಾಸಗಳು ಮನೆಗೆ ದುರಾದೃಷ್ಟವನ್ನು, ಲಕ್ಷ್ಮೀ ದೇವಿಯ ಕೋಪವನ್ನು ತರುತ್ತದೆ. ಮನೆಯ ಮಹಿಳೆಯರನ್ನು ಅಥವಾ ಸ್ತ್ರೀಯರನ್ನು ಲಕ್ಷ್ಮೀ ದೇವಿ ಎಂದು ಪರಿಗಣಿಸಲಾಗುತ್ತದೆ. ಯಾಕೆಂದರೆ ಅವರ ಗುಣಗಳು ಲಕ್ಷ್ಮೀ ದೇವಿಯನ್ನು ಆಕರ್ಷಿಸಲು ಸಹಕಾರಿಯಾಗಿರುತ್ತದೆ. ಆದರೆ ಇದಕ್ಕೆ ವಿರುದ್ಧ ಗುಣಗಳನ್ನು ಹೊಂದಿರುವಂತಹ ಮಹಿಳೆಯರು ಮನೆಯಲ್ಲಿದ್ದರೆ ಲಕ್ಷ್ಮೀ ದೇವಿಯ ಕೋಪಕ್ಕೆ ಆ ಮನೆಯ ಪ್ರತಿಯೊಬ್ಬ ಸದಸ್ಯರು ಗುರಿಯಾಗುತ್ತಾರೆ. ಅದರಲ್ಲೂ ಯಾವ ಮನೆಯ ಮಹಿಳೆ ಈ ಅಭ್ಯಾಸಗಳನ್ನು ಹೊಂದಿರುತ್ತಾಳೆ ಅಂತಹ ಮನೆಯಲ್ಲಿ ಲಕ್ಷ್ಮೀ ದೇವಿ ಒಂದಿಷ್ಟು ಸಮಯ ಕೂಡ ನೆಲೆಸುವುದಿಲ್ಲ. ಲಕ್ಷ್ಮೀ ದೇವಿಯನ್ನು ಮನೆಯಿಂದ ಹೊರಗೋಡಿಸುವ ಮಹಿಳೆಯರ ಅಭ್ಯಾಸಗಳು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಫ್ರೆಂಡ್ಸ್. ಅಪ್ಪಿತಪ್ಪಿ ಈ ಅಭ್ಯಾಸಗಳು ನಿಮ್ಮಲ್ಲಿದ್ದರೆ ಈಗಲೇ ಬಿಟ್ಟು ಬಿಡಿ. ಮೊದಲನೆಯದಾಗಿ, ಕುಟುಂಬದ ಸದಸ್ಯರೊಂದಿಗೆ ವಿನಾಕಾರಣ ಪದೇ ಪದೇ ಜಗಳವಾಡುವುದು. ಎರಡನೆಯದಾಗಿ, ಮನೆಯನ್ನು ಸ್ವಚ್ಛಗೊಳಿಸುವುದರಲ್ಲಿ ನಿರ್ಲಕ್ಷ್ಯ ತೋರಿಸುವುದು, ಅಂದರೆ ಸೋಮಾರಿಗಳಾಗಿರುವುದು. ಮೂರನೆಯದಾಗಿ, ಮುಂಜಾನೆ ತಡವಾಗಿ ಏಳುವುದು. ಸೂರ್ಯೋದಯದ ನಂತರ ಹೇಳುವ ಅಭ್ಯಾಸವನ್ನು ಬಿಟ್ಟು ಬಿಡಿ. ನಾಲ್ಕನೆಯದು, ಆಹಾರಕ್ಕೆ ಅವಮಾನ ಮಾಡುವುದು. ಪದೇ ಪದೇ ಇದು ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ ಅಂತ ಆಹಾರವನ್ನು ಅವಮಾನಿಸಬಾರದು. ಐದನೆಯದಾಗಿ, ಕೆಟ್ಟವರ ಸಹವಾಸ ಮಾಡುವುದು. ಆರನೆಯದಾಗಿ, ಹೆಚ್ಚು ಸುಳ್ಳು ಹೇಳುವುದು, ಅಂದರೆ ಪ್ರತಿಯೊಂದು ವಿಷಯಕ್ಕೂ ಸುಳ್ಳು ಹೇಳುವುದು, ಒಂದು ಇದ್ದರೆ ಇನ್ನೊಂದು. ಏಳನೆಯದಾಗಿ, ಹಣದ ದುರಾಸೆ. ನಮಗೆ ಬರುವ ಆದಾಯಕ್ಕಿಂತ ಹೆಚ್ಚು ಹಣದ ದುರಾಸೆ ಇರಬಾರದು. ಎಂಟನೆಯದಾಗಿ, ಮನೆಯಲ್ಲಿ ದೀಪಾರಾಧನೆ ಮಾಡದೇ ಇರುವುದು. ಒಂಬತ್ತನೆಯದಾಗಿ, ಮುಸ್ಸಂಜೆ ಮಲಗುವುದು. ಮುಸ್ಸಂಜೆ ಹೊತ್ತು ಹೆಣ್ಣು ಮಲಗಬಾರದು. ಮುದುಕರು ಮತ್ತು ಚಿಕ್ಕ ಮಕ್ಕಳಿಗೆ ಇದು ಅನ್ವಯಿಸುವುದಿಲ್ಲ. ಹತ್ತನೆಯದಾಗಿ, ಬೇರೆಯವರ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದು. ಹನ್ನೊಂದನೆಯದು, ಮನೆಯ ಹಿರಿಯರನ್ನು ಗೌರವಿಸದೇ ಇರುವುದು. ಹನ್ನೆರಡನೆಯದಾಗಿ, ಮುಸ್ಸಂಜೆ ಮನೆ ಒರೆಸುವುದು ಮತ್ತು ಕಸ ಗುಡಿಸುವುದು. 13ನೆಯದಾಗಿ, ರಾತ್ರಿ ಊಟ ಮಾಡಿದ ಪಾತ್ರೆಗಳನ್ನು ತೊಳೆಯದೆ ಹಾಗೆ ಬಿಡುವುದು. 14ನೆಯದಾಗಿ, ದೇವರ ಮನೆಯನ್ನು ಕೊಳಕಾಗಿ ಇಡುವುದು. ಹೆಣ್ಣು ದೇವರ ಮನೆಯನ್ನು ಶುಚಿಯಾಗಿ ಇಟ್ಟುಕೊಳ್ಳಬೇಕು. ಬೇರೆಯವರ ಮನಸ್ಸಿಗೆ ನೋವಾಗುವಂತೆ ಚುಚ್ಚಿ ಮಾತನಾಡುವುದು. 16ನೆಯದಾಗಿ, ಶುಕ್ರವಾರ ಮತ್ತು ಮಂಗಳವಾರ ಬಟ್ಟೆ ಒಗೆಯುವುದು. 17ನೆಯದಾಗಿ, ಮನೆಯನ್ನು ಕೊಳಕಾಗಿ ಇಟ್ಟುಕೊಳ್ಳುವುದು. 18ನೆಯದು, ಗಂಡನನ್ನು ಗೌರವಿಸದೇ ಇರುವುದು. 19ನೆಯದು, ಪ್ರತಿ ಚಿಕ್ಕ ವಿಷಯಕ್ಕೂ ಅಳುವುದು. ಹೆಣ್ಣು ಮನೆಯಲ್ಲಿ ಪದೇ ಪದೇ ಅಳಬಾರದು. 20ನೆಯದು, ಮನೆಯಲ್ಲಿ ಜೋರಾಗಿ ಕಿರುಚುವುದು. ಮಕ್ಕಳನ್ನು ಹೊಡೆಯುವುದು. ಮಕ್ಕಳು ದೇವರಿಗೆ ಸಮಾನ, ಮಕ್ಕಳನ್ನು ಹೊಡೆಯಬಾರದು. 22ನೆಯದು, ಮುಸ್ಸಂಜೆ ಮತ್ತು ರಾತ್ರಿ ಬಟ್ಟೆಯನ್ನು ಒಗೆಯಬಾರದು. ರಾತ್ರಿ ಮನೆಯನ್ನು ಗುಡಿಸಿ ಆಚೆ ಹಾಕಬಾರದು. ಗುಡಿಸಿದರೂ ಕಸವನ್ನು ಮನೆಯಲ್ಲೇ ಇಡಬೇಕು. ಶುಕ್ರವಾರ ಹೆಣ್ಣು ಮನೆಯಲ್ಲಿ ಅಳಬಾರದು. ಹೆಣ್ಣು ಊಟವನ್ನು ಮಡಿಲಲ್ಲಿ ಇಟ್ಟುಕೊಂಡು ಮಾಡಬಾರದು. ಕೆಳಗಡೆ ಭೂಮಿಯ ಮೇಲೆ ತಟ್ಟೆಯನ್ನಿಟ್ಟು ಊಟ ಮಾಡಬೇಕು. ಮೊಂಡು ಪರಕೆಯಲ್ಲಿ ಮನೆ ಗುಡಿಸಬಾರದು. 27ನೆಯದಾಗಿ, ಬೆತ್ತಲೆಯಾಗಿ ಸ್ನಾನ ಮಾಡಬಾರದು. ಒಂದು ತುಂಡು ಬಟ್ಟೆಯಾದರೂ ಧರಿಸಿ ಹೆಣ್ಣು ಸ್ನಾನ ಮಾಡಬೇಕು. ಹೋಪ್ ಈ ಅಮೂಲ್ಯವಾದ ಮಾಹಿತಿ ನಿಮಗೆ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಯೂಸ್ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್. ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ವಿಸಿಟ್ ಟು ದ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇವತ್ತಿನ ಈ ವಿಡಿಯೋ ನೋಡಿದಂತಹ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಫಾರ್ ಡೈಲಿ ಅಪ್ಡೇಟ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಚಾನಲ್. ಥ್ಯಾಂಕ್ ಯು.